ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಅಮ್ಮ ಮನೆಗೆ ಪ್ರಯಾಣ ಮಾಡ್ತಾಯಿದ್ದೀವಿ. ತುಮಕೂರು ಟು ರಾಮನಗರ ಅಂತ ಹೇಳ್ಬೋದು. ಲಿತಿಮಾಗೆ ಬೇಸಿಗೆ ರಜೆ ದಸರಾ ರಜೆ ಎಲ್ಲ ಅಮ್ಮ ಮನೇಲೆ ಕಳೆಯೋದು. ಲಿತಿಮಾ ಹಾಯ್ ಮಾಡು ಅಂತ ಹೇಳ್ತಾಯಿದ್ದೀನಿ, ಹಾಯ್ ಮಾಡ್ತಾಳೆ. ಭಾಳ ಖುಷಿ ಅವಳಿಗೆ ಅಮ್ಮನ ಮನೆಗೆ ಹೋಗೋಕ್ಕೆ. ಮನೀಶ್ ಕೂಡ ಹಾಯ್ ಮಾಡ್ತಾಯಿದ್ದಾನೆ ನೋಡಿ. ಈ ಕಡೆ ನನ್ನ ತಂಗಿಯವರು ಬರ್ತಾಯಿದ್ದಾರೆ, ಈ ಕಡೆ ನಾವು ಎಲ್ಲರೂ ಹೋಗ್ತಾಯಿದ್ದೀವಿ. ಈ ಸರಿ ದಸರಾ ರಜಾ ಬೇಸಿಗೆ ರಜಾ ಎಲ್ಲನೂ ಅಮ್ಮನ ಮನೇಲೆ ಕಳೆಯೋದು ನಾವು ಪ್ರತಿ ವರ್ಷವೂ. ಭಾಳ ಖುಷಿ ಇದೆ, ಪೀಸ್ಫುಲ್ಲಾಗಿ. ಲಿತಿಮಗಂತೂ ಭಾಳ ಖುಷಿ. ನನ್ನ ತಂಗಿ ಮಕ್ಕಳು ಇವಳು ಎಲ್ಲರೂ ಆಡ್ಕೊಳ್ಳೋದಕ್ಕೆ ಒಳ್ಳೆ ಟಾಮ್ ಮಂಜರಿಗಳ ಥರ ಆಡೋದಕ್ಕೆ ಅವ್ರಿಗೇನೋ ಒಂಥರ ಖುಷಿ. ವರ್ಷಕ್ಕೆ 2 ಸಾರಿ ಸೇರ್ತಾರೆ ಅವರು. ರಜಾ ಇರುತ್ತಲ್ಲ, ಸ್ಕೂಲ್ ಹಾಲಿಡೇಸ್ನೆಲ್ಲ ಕಳೀಲಿಕ್ಕೆ ಭಾಳ ಖುಷಿ. ನಾವು ಚಿಕ್ಕ ವಯಸ್ಸಲ್ಲಿ ಹಾಗೆ ಅಲ್ವಾ, ರಜೆ ಎಲ್ಲ ಕೊಟ್ಟಾಗ ನಮ್ಮ ಚಿಕ್ಕಮ್ಮ ಮನೆಗೆ ಹೋಗ್ತಾಯಿದ್ವಿ. ನಾವು ಕೂಡ ರಜಾಕ್ಕೆ ಬರುವಾಗ ದೊಡ್ಡಮ್ಮ ಮನೆ ಚಿಕ್ಕಮ್ಮ ಮನೆ ಅಂತೇಳಿ. ಈಗ ನನ್ನ ಮಕ್ಕಳು ಅಜ್ಜಿ ಮನೆ ಅಂತೇಳಿ ಹೋಗ್ತಾಯಿದ್ದಾರೆ. ಹಾಗಾಗಿ ಸ್ವಲ್ಪ ದಿವಸ ಅಲ್ಲಿ ಸ್ಟೇ ಮಾಡಿ ಸ್ವಲ್ಪ ಇದ್ಬಿಟ್ಟು ಬರೋಣ ಅಂತ ಹೋಗ್ತಾಯಿದ್ದೀವಿ. ನೋಡಿ, ಯಾವಾಗೂ ಜೋಲಿನ ಕಟ್ತಾಯಿದ್ದೆ ಕಾರೊಳಗಡೆ. ಈ ಸರಿ ಮನೀಶು ದೊಡ್ಡವನಾಗ್ಬಿಟ್ಟಿದ್ದಾನೆ ಅನಿಸುತ್ತೆ, ಹಾಗೇ ಮಲ್ಕೊಂಬಿಡ್ತಾಯಿದ್ದಾನೆ ನೋಡಿ. ನಿದ್ದೆ ಬಂದುಬಿಟ್ಟಿದೆ ಇಬ್ಬರಿಗೂ ನಿದ್ದೆ ಬಂದಿದೆ. ಹಾಗೆಯೇ ಇಬ್ಬರನ್ನೂ ಕೇರ್ಫುಲ್ಲಾಗಿ ಮಲಗಿಸ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ದೀವಿ. ಮನೀಶ್ ಯಾವ ರೀತಿ ನೋಡ್ತಾ ಇದ್ದಾನೆ. ಮನೀಶು ಚೆನ್ನಾಗಿ ಸ್ನಾನ ಮಾಡಿಸ್ಕೊಂಡು ಬಿಸಿಯಾಗಿ ಕರ್ಕೊಂಡು ಹೋಗ್ತಾಯಿದ್ದೀನಲ್ಲ, ನಿದ್ದೆ ಬಂದುಬಿಡುತ್ತೆ. ಚೆನ್ನಾಗಿ ಊಟ ಮಾಡಿಸಿದ್ದೀನಿ, ಹೊಟ್ಟೆ ತುಂಬಿದೆ, ಚೆನ್ನಾಗಿ ನಿದ್ದೆನೂ ಬರ್ತಾಯಿದೆ ಅವನಿಗೆ. ಮಲ್ಕೊತಾರೆ, ಇನ್ನೇನು ಮಲ್ಕೊಂಬಿಡ್ತಾರೆ ಇವಾಗ. ಮಲ್ಕೊತಾರೆ ನೋಡಿ. ಮನೀಶ್ ಕಾಲ ಮೇಲೆ ಕಾಲು ಹಾಕ್ಕೊಂಡು ವೀಡಿಯೋಗೆ ಪೋಸ್ ಕೊಡ್ತಾಯಿದ್ದಾನೆ. ಈಗಂತೂ ವೀಡಿಯೋ ಮಾಡ್ತಾಯಿದ್ದೀನಿ, ಅಮ್ಮ ನನ್ನ ತೋರಿಸ್ತಿದ್ದಾಳೆ ಅಂತೆಲ್ಲ ಚೆನ್ನಾಗಿ ಅರ್ಥ ಆಗುತ್ತೆ ಅವನಿಗೆ. ಇಷ್ಟು ಕ್ಯೂಟ್ ಅಲ್ವ ನನ್ನ ಮಗ, ಮುದ್ದು ಬಂಗಾರ ಅವನು. ನನ್ನ ಮಕ್ಕಳೇ ನನಗೆ. ನಾನು, ನನ್ನ ಮಕ್ಕಳು, ಪುಟ್ಟ ಮನೆ, ಪುಟ್ಟ ಕಾರು, ಪುಟ್ಟದಾಗಿ ಒಂದು ಪ್ರಯಾಣ ಅಮ್ಮನ ಮನೆಗೆ. ಇದಕ್ಕಿಂತ ಏನು ಬೇಕು ಹೇಳಿ. ತುಂಬ ಸಂತೋಷವಾಗಿದ್ದೀನಿ ಅಂತ ಹೇಳ್ಬೋದು. ತಾಯಿ ಮನೆಗೆ ಹೋದರೆ ಭಾಳ ಖುಷಿ. ಆ ಕಡೆಯಿಂದ ಬರುವಾಗ ಏನೋ ಒಂಥರ ಬೇಜಾರಾಗುತ್ತೆ ಅಷ್ಟೇ. ಈ ಕಡೆಯಿಂದ ಹೋಗುವಾಗ ಭಾಳ ಖುಷಿಯಾಗಿ ಹೋಗೋದು ಅಲ್ವಾ. ಎಲ್ಲ ಹೆಣ್ಮಕ್ಳು ಅಷ್ಟೇ ಅಲ್ವಾ, ನನ್ನ ಥರನೇ. ತವ್ರ ಮನೆಗೆ ಹೋಗಬೇಕು ಅಂತ ಹಂಬಲಿಸ್ತಾ ಇರ್ತೀವಿ. ಹೋಗೋದು, ಖುಷಿಯಾಗಿ ಸ್ವಲ್ಪ ದಿನ ಎಂಜಾಯ್ ಮಾಡೋದು, ಬರೋದು ಅಲ್ವಾ. ಏನೋ ಎಲ್ಲರಿಗೂ ತಾಯಿ ಮನೆ ಇರಲೇಬೇಕು. ತವರು ಅನ್ನೋದು ಹೆಣ್ಮಕ್ಳಿಗೆ ಭಾಳ ಮುಖ್ಯ. ಇಬ್ಬರು ಹಂಗೆ ಮಲ್ಕೊಬಿಟ್ರು. ಚೆನ್ನಾಗಿ ಕಾರಲ್ಲಿ ಗಾಳಿ ಬರ್ತಾ ಇರುತ್ತೆ, ಜೋಲಿ ಥರ ಇರುತ್ತಲ್ವ. ಹಾಗಾಗಿ ಪ್ರದೀಪ್ ಅವರು ನಿಜ ಬ್ರೇಕ್ ಹಾಕ್ದಂಗೆ ನಿಧಾನಕ್ಕೆ ಓಡಿಸ್ಕೊಂಡು ಹೋಗ್ತಾಯಿದ್ರು. 2 ಅವರ್ಸ್ಗೆ ಹೋಗಿ ತಲುಪೋದು 2.5 hour ಆಯಿತು. ಮಕ್ಕಳು ಮಲಗಿದ್ರು ಅಂತೇಳಿ ರಾಮನಗರಕ್ಕೆ ಬಂದಿದ್ದ ತಕ್ಷಣ, ರೀಚ್ ಆಗಿದ ತಕ್ಷಣ ಎದ್ದರು ಇಬ್ಬರೂ. ಫಸ್ಟು ಮನೀಷ ಎದ್ದೇಳೋದು. ಲಿತಿಕ್ಷಾಗಿಂತ ಮನೀಷ್ನೇ ಬೇಗ ಎದ್ದು ಲಿತಿಕ್ಷನ ಎಬ್ಬರಿಸ್ದ. ರಾಮನಗರಕ್ಕೆ ರೀಚ್ ಆಗಿದ್ದೀವಿ. ಒಂದು 2 hours ಚೆನ್ನಾಗಿ ನಿದ್ದೆ ಮಾಡಿದ್ದಾರೆ. ರಾಮನಗರದಿಂದ ಒಂದು 5 ಕಿಲೋಮೀಟ್ರು ನಮ್ಮ ತಾಯಿ ಮನೆ. ನಾನು ನಮ್ಮೂರಿಂದ ಇಲ್ಲಿಗೆ ಬಂದು 5 ಕಿಲೋಮೀಟ್ರು ಟ್ರಾವೆಲ್ ಮಾಡ್ಕೊಬಂದು ಸ್ಕೂಲಿಗೆ ಬರ್ತಿತ್ತು. ರಾಮನಗರಲ್ಲೇ ಇರೋದು ನಮಗೆ ಹೈಸ್ಕೂಲ್ ಎಲ್ಲನೂ. ಹಾಗಾಗಿ ಅಲ್ಲಿಂದ ಮಿಡಿಲ್ ಕ್ಲಾಸ್ ಹೈಸ್ಕೂಲ್ ಎಲ್ಲನೂ ನೋಡಿ. ರಾಮನಗರ ಎಂಟ್ರೆನ್ಸಲ್ಲಿ ಹೋಗ್ತಾಯಿದ್ದೀವಿ. ಜಾನಪದ ಲೋಕ ಬ್ಯಾಕ್ ಸೈಡು. ರಾಮನಗರದಿಂದ ಒಂದು 5 ಕಿಲೋಮೀಟ್ರ್ ಆಗುತ್ತೆ. ಇದು ಟೂರಿಸ್ಟ್ ಸ್ಪಾಟ್ಸ್ ಅಂತ ಹೇಳ್ಬೋದು. ಜಾನಪದ ಕಲೆಗಳನ್ನ ಇಲ್ಲೆಲ್ಲ ಇಟ್ಟಿದ್ದಾರೆ. ಇದನ್ನು ಕೂಡ ನಂಗೆ ಟೈಮ್ ಇದ್ದರೆ ನಾನು ದೇವಸ್ಥಾನ ಪ್ಲ್ಯಾನ್ಗಳೆಲ್ಲ ಇಟ್ಕೊಂಡು ಬಂದಿದ್ದೀನಿ. ಏನಾದರೂ ಟೈಮ್ ಇದ್ದರೆ ಇದ್ರೂ ಕೂಡ ವೀಡಿಯೋ ಶೂಟ್ ಮಾಡಿ ಯೂಟ್ಯೂಬಲ್ಲಿ ಪೋಸ್ಟ್ ಮಾಡ್ತೀನಿ. ಇದು ಜಾನಪದ ಕಲೆಗಳು, ಮಕ್ಕಳಿಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ರಾಜರ ಕಾಲದೆಲ್ಲ ಯೂಸ್ ಮಾಡಿರೋ ಪದಾರ್ಥಗಳನ್ನ ಇಲ್ಲಿಟ್ಟಿರ್ತಾರೆ, ಗೊಂಬೆಗಳನ್ನೆಲ್ಲ ಮಾಡಿ. ಅದನ್ನೆಲ್ಲ ನಾನು ನೆಕ್ಸ್ಟು ತೋರಿಸ್ತೀನಿ ನಾನು ಯೂಟ್ಯೂಬಲ್ಲಿ. ಅದು ಒಂದು ವ್ಲಾಗ್ ಆಗಲಿ ನಿಮಗೋಸ್ಕರ. ತುಂಬ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿರುವಂಥ ಪಾರ್ಕ್ ಅದಂತ ಹೇಳ್ಬೋದು. ತುಂಬ ದೊಡ್ಡ ಎಕರೆಯಲ್ಲಿ ಮಾಡಿದ್ದಾರೆ ಈ ಪಾರ್ಕು ಜಾನಪದ ಕಲೆನ. ಇದನ್ನು ಕೂಡ ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ಅಂತ ಹೇಳ್ತೀನಿ. ಇಲ್ಲಿಂದ ಇದು ಕಾಡು ದಾರಿ ಥರ ಇತ್ತು ಮುಂಚೆ. ಇದು ನಾವು ಹಳ್ಳೀಲಿ ಇದ್ವಲ್ಲ, ಇಲ್ಲಿಂದ ನಮಗೆ ಸ್ಕೂಲ್ಗೆ ಜರ್ನಿ ಮಾಡೋಕ್ಕಾಗ್ತಿರಲಿಲ್ಲ ಅಂಥೇಳಿ ನಾವು ಹಾಸ್ಟೆಲ್ಗೆ ಸೇರಿಕೊಂಡಿದ್ವಿ. 5 days, ಮಂಡೇ ಟು ಸ್ಯಾಟರ್ಡೆ ಬಂದ್ಬಿಡೋವು. ಸ್ಯಾಟರ್ಡೆ ಹಾಫ್ ಡೇ, 5 days ಮಾತ್ರ ಹಾಸ್ಟೆಲಲ್ಲಿ ಇರ್ತಿದ್ವಿ. 5th ಸ್ಟ್ಯಾಂಡರ್ಡ್ಗೆ ಹಾಸ್ಟೆಲ್ಗೆ ಸೇರ್ಕೊಂಬಿಟ್ಟಿದ್ವಿ. ಯಾಕಂದರೆ ತುಂಬ ಲಾಂಗ್ ಆಗುತ್ತೆ ನಮಗೆ ಹಾಸ್ಟೆಲ್ಲು ಅಂತೇಳಿ ಹಾಸ್ಟೆಲಲ್ಲೇ ಓದಿದ್ದು. ಇದು ಅಮ್ಮ ಮನೆಗೆ ಬಂದ್ವಿ. ಅಂತೂ ಇಂತೂ ಅಮ್ಮ ಮನೆಗೆ ಅಮ್ಮ ಮನೆ ಹೋಮ್ ಟೂರ್ನ ಮಾಡಿ ನಿಮಗೆ ತೋರಿಸ್ತೀನಿ ಈ ವಿಡಿಯೋದಲ್ಲಿ. ಬನ್ನಿ ನೋಡ್ತಾ ಹೋಗೋಣ. ನೋಡಿ, ಮನೀಶು ಎಲ್ಲಿಗೋ ಬಂದ್ಬಿಟ್ಟಿದ್ದೀನಲ್ಲ ಅಂತ ನೋಡ್ತದೆ. ಅಮ್ಮ ಎತ್ಕೊಂಡು ಬರ್ತಾಯಿದ್ದಾರೆ ಮುದ್ದು ಗೊಂಬೆನ. ಏನೋ ಎಲ್ಲಾದರೂ ಹೊಸ್ದಾಗಿ ಬಂದುಬಿಟ್ರೆ ಎಲ್ಲೋ ಕರ್ಕೊಂಬಂದ್ಬಿಟ್ಟಿದ್ದಾರಲ್ಲ ಅಂತ ಸುತ್ತು ನೋಡೋದು. ಒಂದು ದಿವಸ ಏನೂ ಆಕ್ಷನ್ ಮಾಡಲ್ಲ, ಎಲ್ಲ ನೋಡ್ಕೊತಾನೆ. ಯಾರು, ಏನು, ಮನೆ ಯಾವುದು ಅಂತೆಲ್ಲ ನೆನಪಿಸ್ಕೊತಾ ಇರ್ತಾನೆ. ಆಮೇಲೆ 2ನೇ ದಿವಸದಿಂದೆಲ್ಲ ತುಂಬ ಆ್ಯಕ್ಟಿವಿಟಿ ಆಗಿರ್ತಾನೆ.
ಫಿಶ್ ಟ್ಯಾಂಕ್ ತೊಗೊಬಂದಿದ್ರು, ಹೊಸ ಫಿಶ್ ಟ್ಯಾಂಕು, ತುಂಬ ಚೆನ್ನಾಗಿರುವಂಥ ಫಿಶ್ ಟ್ಯಾಂಕು. ಲಿತಿಮ ಹೋಗಿ ಫಸ್ಟ್ ಫಿಶ್ ಟ್ಯಾಂಕ್ನ ನೋಡ್ತಾಳೆ ನೋಡಿ. ನಾನು ಈಗಲೇ ನೋಡ್ತಾ ಇರೋದು ಫಿಶ್ ಟ್ಯಾಂಕ್ನ ಸೆಟ್ ಮಾಡಿ ಹಿಂದೆಗಡೆ ತಳ್ಳಿ ಯಾಕೆ ಮುಂದೆ ಇಟ್ಟಿದ್ದೀರ ಅಂತ ಹೇಳ್ತಾ ಇದ್ದೀನಿ. ಮಕ್ಕಳು ಎಳ್ಕೊಬಿಡ್ತಾರಲ್ವ, ಹಾಗಾಗಿ ಲಗೇಜ್ ಎಲ್ಲ ಒಳಗಡೆ ತಂದಿಕ್ತಾ ಇದ್ದಾರೆ ಪ್ರದೀಪ್ ಅವರು. ಅಮ್ಮ ಮನೆ ಕಂಪ್ಲೀಟಾಗಿ ನಿಮಗೆ ತೋರಿಸ್ತೀನಿ. ಇನ್ನೂ ಬಂದಿರಲಿಲ್ಲ ನನ್ನ ತಂಗಿ. ನಾವೇ ಫಸ್ಟ್ ಎಂಟ್ರಿ 5:30. ಅವಳು ಇನ್ನೊಂದು ಹಾಫ್ ಆನ್ ಅವರ್ ಒಳಗಡೆ ಬರ್ತಾಯಿದ್ದೀನಿ ಅಂತ ಹೇಳಿದ್ಲು. ಅವಳು ಟ್ರೈನಲ್ಲಿ ಬರಬೇಕಲ್ಲ, ಹಾಗಾಗಿ ಇದು ಬಂದು ನಮ್ಮದು ಹಳೆ ಮನೆ. ಇಲ್ಲಿ ನಾವು ಫಸ್ಟು ಇದ್ವಲ್ಲ, ನಾವು 4th ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ವರೆಗೂ ಇದೇ ಮನೇಲಿ ಇದ್ದಿದ್ದು. ಆವಾಗ ಚಿಕ್ಕದಾಗಿ ಒಂದು ಸೀಟ್ ಮನೇನ ಕಟ್ಕೊಂಡಿದ್ರು. ಆವಾಗ ಅಂದ್ಕೊಳ್ಳಿ 2006-5ನೇ ಇಸ್ವಿಲಿ ಕಟ್ಟಿರೋಂಥ ಮನೆ ಅದು. ಇದು ರೀಸೆಂಟಾಗಿ ಒಂದು 3-4 ವರ್ಷ ಆಯ್ತು ಅಷ್ಟೇ ಈ ಮನೇನ ಕಟ್ಟಿ, ಹೊಸ ಮನೆ. ಆ ಮನೇಲಿ ಆಗಲ್ಲಲ್ಲ ಇರೋದಕ್ಕೆ ಈಗ, ಹಾಗಾಗಿ ಇದು ಹೊಸ ಮನೇನ ಮೋಲ್ಡ್ ಮನೇನ ಕಟ್ಕೊಂಡಿದ್ದಾರೆ. ಈ ರೀತಿ ಇದೆ ಮೋಲ್ಡ್ ಮನೆ. ಲಿತಿಮ ನೋಡಿ ಹೇಗೆ ಓಡಾಡ್ತಾ ಇದ್ದಲ್ಲ, ಔಟ್ಸೈಡಿಂದ ಈ ರೀತಿ ಮನೆ ಕಾಣಿಸುತ್ತೆ. ಹಳೆ ಮನೆಯೂ ಕೂಡ ಹೊಡೆದಾಕಿಲ್ಲ, ಅದನ್ನು ಕೂಡ ಯೂಸ್ ಮಾಡ್ತಾಯಿದ್ದಾರೆ. ದುಡ್ಡಿರುವಾಗ ಅದನ್ನು ಕೂಡ ಜಾಯಿಂಟ್ ಮಾಡಿ ಕಟ್ಬೋದು ಅಂತೇಳಿ ಅಲ್ಲೊಂದೆರಡು ರೂಮ್ನ ಕಟ್ಕೋಬೋದು ಮುಂದಕ್ಕೆ. ಈ ಮನೆಗೆ ಅಟ್ಯಾಚ್ ಮಾಡಿಕೊಂಡು ತ್ರಿಬಲ್ ಬೆಡ್ರೂಮ್ನ ಮಾಡ್ಕೋಬೋದು. ಔಟ್ಸೈಡ್ ಇದೆ ವಾಶ್ರೂಮ್ ಬಂದು. ಇಲ್ಲಿ ನನ್ನ ತಮ್ಮನ ಮೀಟ್ ಮಾಡಿಸ್ತೀನಿ ಬನ್ನಿ. ನನ್ನ ತಮ್ಮ ಇವನು ಮನೋಜ್ ಕುಮಾರ್ ಅಂತ. ನನ್ನ ತವ್ರ ಮನೆಗೆ ಕಿಂಗ ಎದರ ಸೂಪಿರ ಕೇಸ್ ಕ್ಲಿಂಗ ಸೂಪಿರ. ಹಾಯ್ ಸೈ ಯೂಟ್ಯೂಬ್. ಎಷ್ಟು ದೊಡ್ಡವನಾಗ್ಬಿಟ್ಟಿದ್ದಾನೆ, ನನಗಿಂತ ಎತ್ತರ ಅಂತ ಅನಿಸುತ್ತೆ ಅಲ್ವಾ. ಮುಂಚೆ ನನ್ನ ಸಾಕಿ ಬೆಳೆಸಿರುವಂಥ ನನ್ನ ತಮ್ಮ ಅವನು. ನನ್ನ ತವ್ರ ಮನೆ ಚೆನ್ನಾಗಿರಲಿ ಅಂತ ಹೇಳಿ ಬಯಸ್ತೀನಿ ಅಷ್ಟೇ. ಎಷ್ಟು ನನಗಿಂತ ದೊಡ್ಡ ದಪ್ಪ ಆಗ್ಬಿಟ್ಟಿದ್ದಾನಪ್ಪ ಅನಿಸುತ್ತೆ, ಹೊಡಿಯೋಕ್ಕೆ ಆಗಲ್ಲ, ಅಷ್ಟು ದೊಡ್ಡವನಾಗ್ಬಿಟ್ಟಿದ್ದಾನೆ. ಇಲ್ಲಿಂದ ತೋರಿಸ್ತೀನಿ ನೋಡಿ. ಈ ರೀತಿ ಒಂದು ಹಾಲು, ಕಿಚನ್ನು ಎಲ್ಲನೂ ತೋರಿಸ್ತೀನಿ. ಇಲ್ಲೊಂದು ಡೈನಿಂಗ್ ಟೇಬಲ್ನ ಇಟ್ಕೊಂಡಿದ್ದಾರೆ, ಸೋಫಾನ ಹಾಕ್ಕೊಂಡಿದ್ದಾರೆ. ಹಾಲಲ್ಲಿ ಸ್ವಲ್ಪ ದೊಡ್ಡದಾಗಿದೆ. ಓಪನ್ ಡೋರ್ ಕಿಚನ್ ಇದು. ಮನೆ ಏನು ತುಂಬ ದಿವಸ ಆಗಿಲ್ಲ, ಒಂದು 3-4 ವರ್ಷ ಆಗಿದೆ ಅಷ್ಟೇ ಮನೆ ಕಟ್ಟಿ. ಈ ರೀತಿ ತುಂಬ ಸಿಂಪಲ್ಲಾಗಿ ಒಂದು ಫ್ರಿಜ್ಜು, ಚಿಕ್ಕದಾಗಿ ಒಂದು ಅಡುಗೆ ಮನೆ, ದೇವ್ರ ಮನೆ ಈ ರೀತಿ ಇದೆ. ಇಲ್ಲಿ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ ಟಿ ವಿನೆಲ್ಲ ಇಟ್ಕೊಳ್ಳಿಕ್ಕೆ. ದೇವ್ರ ಮನೆ ಈ ರೀತಿ ಇಟ್ಕೊಂಡಿದ್ದಾರೆ ನೋಡಿ ಅಮ್ಮ. ದೇವ್ರ ಮನೆ ಮೇಲೆ ಏನೂ ಲಗೇಜ್ ಇಡಬಾರ್ದು ಅಷ್ಟೇ. ಎಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ, ಹಬ್ಬ ಅಲ್ವಾ, ಹಾಗಾಗಿ ಹಣ್ಣೆಲ್ಲ ಇಟ್ಟು ಪೂಜೆ ಮಾಡ್ತಾಯಿದ್ದಾರೆ. ಫಿಶ್ ಟ್ಯಾಂಕು ಹಿಂದೆ ಜರುಗಿಸಿ ಆಲ್ಟ್ರೇಷನ್ ಮಾಡಿ ಅಂತ ಹೇಳಿದ್ದೀನಿ, ಮಾಡ್ತಾರೆ ಈಗ. ನೆಕ್ಸ್ಟು ಇದೊಂದು ರೂಮು, ಇದು ಸಿಂಗಲ್ ಬೆಡ್ರೂಮ್. ಇದು ಬಂದು ಇಲ್ಲೆಲ್ಲ ಸ್ಟೋರೇಜ್ನ ಮಾಡ್ಕೊಂಡಿದ್ದಾರೆ. ಇಲ್ಲೊಂದು ಇದಿದೆ ನೋಡಿ, ಮಂಚ ಇದೆ. ಇಲ್ಲೊಂದು ಡ್ರೆಸ್ಸಿಂಗ್ ಟೇಬಲ್, ನಾವು ಯೂಸ್ ಮಾಡ್ತಾ ಇದ್ದಂಥ ಡ್ರೆಸ್ಸಿಂಗ್ ಟೇಬಲ್ ಇದೆ. ಇದು ಹೊಸ ಮಂಚ, ಈ ಮನೆಗೆ ಬಂದಮೇಲೆ ಮಾಡಿಸಿರುವಂಥ ಮಂಚ ಅಮ್ಮ. ಸ್ವಲ್ಪ ದೊಡ್ಡದಾಗಿರಲಿ ಅಂತೇಳಿ ಮಾಡಿಸಿದ್ರು ಬಾಣಂತಂದಲ್ಲಿ. ನೋಡಿ ಮನಿಷ್ತು ಎಲ್ಲ ಮೇಲೆ ಸ್ಟೋರೇಜಲ್ಲಿ ಮನಿಷ್ತು ಜೋಲಿ ಕೂಡ ಅಲ್ಲೇ ಇಟ್ಟಿದ್ದೀವಿ. ನಮ್ಮ ಬಾಣಂತನೆಲ್ಲ ಮುಗೀತಲ್ವ, ನೆಕ್ಸ್ಟ್ ಬಂದು ತಮ್ಮನಿಗೆ ಯೂಸ್ ಆಗುತ್ತೆ ಅಂತೇಳಿ ಅಲ್ಲೇ ಬಿಟ್ಬಿಟ್ಟಿದ್ದೀವಿ. ಇದು ನಾನು ಯೂಸ್ ಮಾಡ್ತಾ ಇದ್ದಂಥ ಡ್ರೆಸ್ಸಿಂಗ್ ಟೇಬಲ್ ಇದು ನೋಡಿ. ನನ್ನ ಫೋಟೋನು ಕೂಡ ಇನ್ನೂ ಅಲ್ಲೇ ಇದೆ, ಕಿತ್ತಾಕಿಲ್ಲ. ಅಮ್ಮ ಇರಲಿ ಬಿಡು ಅಂತಾರೆ. ಅಲ್ಲೊಂದು ಬೀರು ಇಟ್ಕೊಂಡಿದ್ದಾರೆ ಅಷ್ಟೇ ನೋಡಿ. ಮನೀಶು ಎಲ್ಲೋ ಬಂದುಬಿಟ್ಟಿದ್ದೀನಲ್ಲ ಅಂತ ಥಿಂಕ್ ಮಾಡ್ತಾಯಿದ್ದಾನೆ. ಆ ಕಡೆ ಈ ಕಡೆ ಸುತ್ತಮುತ್ತ ನೋಡ್ತಾನೆ. ಲಗೇಜ್ ಎಲ್ಲ ಇವಾಗ ಅರೇಂಜ್ ಮಾಡಬೇಕು, ಎಲ್ಲ ಜೋಡಿಸ್ಕೋಬೇಕು. ತಂದುಬಿಡ್ತೀವಿ ಲಗೇಜನ್ನು ತುಂಬಿಕೊಂಡು. ತಿರ್ಗಾ ಈ ಕಡೆಯಿಂದ ತೊಗೊಂಡೋಗೋ ಅಷ್ಟರಲ್ಲಿ ತ್ರಿಬಲ್ ಲಗೇಜ್ ಆಗಿಬಿಟ್ಟಿರುತ್ತೆ. ಶಾಪಿಂಗು ಅದು ಇದು ಮಾಡಿರ್ತೀವಲ್ವ, ಅಮ್ಮ ಮನೆಯಿಂದ ಇದನ್ನೆಲ್ಲ ಎತ್ಕೊಂಡೋಗೋ ಅಷ್ಟರಲ್ಲಿ ಜಾಸ್ತಿ ಲಗೇಜ್ ಆಗಿಬಿಟ್ಟಿರುತ್ತೆ. 2 ಬ್ಯಾಗ್ ತಂದರೆ 4 ಬ್ಯಾಗ್ ಆಗಿರುತ್ತೆ ನಾವು ಹೋಗೋಷ್ಟರಲ್ಲಿ. ಇದು ಇತ್ಲು ಅಂತಾರಲ್ಲ, ಆ ಇತ್ಲು. ಇಲ್ಲಿ ಬಂದು ನಾವು ನೀರು ಕಾಯಿಸ್ಕೊಳ್ಳೋದು, ಮತ್ತು ನಮಗೇನಾದರೂ ಕರ್ಬೇವಿನ ಸೊಪ್ಪು ಅದೆಲ್ಲ ಬೇಕಾಗುತ್ತಲ್ಲ, ಕರ್ಬೇವಿನ ಸೊಪ್ಪು, ನುಗ್ಗೆ ಸೊಪ್ಪು ಅವನ್ನೆಲ್ಲ ಇಲ್ಲೇ ಬೆಳೆಸೋದು. ಸ್ವಲ್ಪ ಎಲ್ಲ ಒಣಗೋಗಿದೆ, ಏನೋ ಗೊತ್ತಿಲ್ಲ. ಇಲ್ಲೆಲ್ಲ ಹೂವು ಗಿಡ ಇತ್ತು, ರೋಸ್ ಗಿಡ ಎಲ್ಲ ಒಣಗೋಗಿದೆ, ಕಟ್ ಮಾಡಿ ಹಾಕಿದ್ದಾರೆ ಅನಿಸುತ್ತೆ. ತಿರ್ಗಾ ನೆಡ್ತಾರೆ, ತಿರ್ಗಾ ಬೆಳೆಸ್ತಾರೆ. ಪಪ್ಪಾಯ ಗಿಡ ಇದೆ ನೋಡಿ, ಇಲ್ಲೇ 2 ಪಪ್ಪಾಯ ಗಿಡ ಇದೆ. ಲಾಸ್ಟ್ ಟೈಮ್ ಎಲ್ಲ ಕಿತ್ಕೊಂಡಿದ್ದೆ ನಾನು. ಇಲ್ಲಿ ಹೂವು ಗಿಡ, ಬಾಳೆಕಂದು ನೋಡಿ, ಕರ್ಬೇವಿನ ಸೊಪ್ಪು. ಆ ಕಡೆ ಇನ್ನೊಂದು ಸ್ವಲ್ಪ ಹಿಂದಕ್ಕೆ ಹೋದರೆ ಅಲ್ಲಿ ಇನ್ನೊಂದು ಸ್ವಲ್ಪ ಹಿಂದಕ್ಕೆ ಹೋದರೆ ನುಗ್ಗೆ ಮರ, ಬೇವಿನ ಮರ ಎಲ್ಲನೂ ಇದೆ ಆ ಕಡೆ ಸೈಡ್ಗೆ. ಇಲ್ಲಿ ಬಂದು ಅಂಡೆ ಒಲೆನ ಇಟ್ಕೊಂಡಿದ್ದು. ಇಲ್ಲೇ ಸ್ನಾನನೂ ಕೂಡ ಆಗೋಗ್ತಿತ್ತು. ಇಲ್ಲೇ ಒಂದು ಸ್ನಾನದ ಮನೆ ಕಟ್ಟಿದ್ರು. ಈಗ ಸೋಲಾರ್ ಇರೋದ್ರಿಂದ ಔಟ್ಸೈಡ್ ಹೊಸ ಮನೆ ಕಟ್ಟಿದ್ರಿಂದ ಅದನ್ನು ಹೊಡೆದಾಕ್ಬಿಟ್ಟಿದ್ದಾರೆ. ಏನಕ್ಕೆ ಯೂಸ್ ಆಗೋದಿಲ್ವಲ್ಲ ಅಂಡೆ ಒಲೆಗಾಗಿ. ಹಾಗಾಗಿ ಸೋಲಾರು, ಗೀಝರು ಎರಡನ್ನೇ ಯೂಸ್ ಮಾಡೋದು, ಹೀಟರು ಇಷ್ಟೇ. ಇಲ್ಲಿ ಔಟ್ಸೈಡು ಒಂದು ವಾಶ್ರೂಮ್ ಇದೆ. ಇಲ್ಲಿ ವಾಶ್ರೂಮು ಒಂದು ಇದಿಟ್ಟಿದ್ದಾರೆ ನೋಡಿ. ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೊಂಡಿದ್ದಾರೆ. ಇಂಡಿಯನ್ ವಾಶ್ರೂಮ್ ಇದು.
ಈ ರೀತಿ ಕ್ಲೀನಾಗಿ ಇಟ್ಕೊಂಡಿರ್ತಾರೆ. ಅಮ್ಮ ನನಗಿಂತ ಕ್ಲೀನಾಗಿ ಇಟ್ಕೊತಾರೆ, ಅಷ್ಟು ಕ್ಲೀನಾಗಿ ಇಟ್ಕೊತಾರೆ. ಪ್ರತಿಯೊಂದು ವಾಶ್ರೂಮು, ಅಡುಗೆ ಮನೆ ಪ್ರತಿಯೊಂದು ಕ್ಲೀನು. ನಾನು ಇವರು ಅರ್ಧ ಭಾಗ ಅಷ್ಟೇ ಕ್ಲೀನ್ ಮಾಡ್ಕೊಳ್ಳೋದು ಅನಿಸುತ್ತೆ, ಅಷ್ಟು ಕ್ಲೀನಾಗಿ ಇಟ್ಕೊಂಡಿರ್ತಾರೆ ಅಮ್ಮ. ಮೇಲ್ಗಡೆ ಹೋಗಿ ತೋರಿಸ್ತೀನಿ ಬನ್ನಿ ಯಾವ ರೀತಿ ಇದೆ. ಮೇಲ್ಗಡೆ ಬಂದು ಟೆರೆಸ್ ಮೇಲೆ ಯಾವ ರೀತಿ ಇಟ್ಕೊಂಡಿದ್ದಾರೆ ನಿಮಗೆ ವ್ಯೂ ಮನೆ ಮೇಲ್ಗಡೆ ತೋರಿಸ್ಕೊಡ್ತೀನಿ ನೋಡಿ. ಎಲ್ಲ ಜಾಗನೂ ಅಮ್ಮ ಕೆಲ್ಸಕ್ಕೆ ಹೋಗಿ ಬಂದು ಮನೇಲಿ ಕ್ಲೀನ್ ಮಾಡ್ಕೊಳ್ಳೋದು. ಭಾಳ ಶುದ್ಧವಾಗಿ ಇಟ್ಕೊತಾರೆ ಮನೇನ, ತುಂಬ ಕ್ಲೀನಾಗಿ ಇಟ್ಕೊತಾರೆ ಅಂತ ಹೇಳ್ಬೋದು. ಇಲ್ಲಿ ಮೇಲ್ಗಡೆ ಬಂದು ನಮ್ಮ ರೈಟ್ ಸೈಡ್ಗೆ ಬಂದು ಇಂಜಿನಿಯರ್ ಕಾಲೇಜು, ಗೌರ್ಮೆಂಟ್ ಅಂತ ಹೇಳ್ತಾರಲ್ಲ, ಗೌರ್ಮೆಂಟ್ ಕಾಲೇಜ್ ಇದೆ. ಇಂಜಿನಿಯರು, ITI ಡಿಪ್ಲೊಮೊ ಕಾಲೇಜು ಇಲ್ಲೇ ಇರೋದು. ಈಗಂತೂ ರಾಮನಗರಲ್ಲಿ ಎಜುಕೇಷನ್ ಅಂತೂ ತುಂಬ ಚೆನ್ನಾಗಿದೆ. ITI ಡಿಪ್ಲೊಮೊ, ಇಂಜಿನಿಯರಿಂಗ್ ಕಾಲೇಜು, MBBS ಕಾಲೇಜ್ ನೋಡಿ ಅಲ್ಲಿದೆ ನೋಡಿ, ಕಾಣಿಸ್ತಿದೆಯಾ ನೋಡಿ. ಇದು ಹಾಸ್ಟೆಲ್ಸ್ ಫೆಸಿಲಿಟಿ ಕೂಡ ಇದೆ. ತುಂಬ ಬಡವ್ರ ಮಕ್ಕಳಿಗೆ ತುಂಬಾ ಓದಲಿಕ್ಕೆ ತುಂಬ ಸಹಾಯ ಮಾಡುತ್ತೆ ಅಂತ ಹೇಳ್ಬೋದು ನಮ್ಮೂರು. ಈ ರೀತಿ ಇದೆ. ಟೆರೆಸ್ ಮೇಲೆಲ್ಲ ಬಟ್ಟೆ ಎಲ್ಲ ಒಣಗಾಕೋಬೋದು, ತುಂಬ ಚೆನ್ನಾಗಿದೆ. ಇಲ್ಲಿ ನೋಡಿ ಮನೆ ಪಕ್ಕದಲ್ಲಿ ಹಳೆ ಮನೆ ಮುಂದೆಗಡೆ ಬಟ್ಟೆ ಪಾತ್ರೆ ಎಲ್ಲ ಆಚೆಗಡೆ ವಾಶ್ ಮಾಡ್ಕೊಳ್ಳೋದು. ಇಲ್ಲಿ ಬಂದು ಮಳೆ ಬಂದರೆ ಇಲ್ಲಿ ಒಣಗಾಕೊಳ್ಳಿಕ್ಕೆ ಒಂದು ತಂತಿನ ಕಟ್ಕೊಂಡಿದ್ದಾರೆ. ಇಲ್ಲಿ ಬಂದು ನೀರು ಸಂಪಿದೆ, ನೀರ್ದು ಸಂಪು. ಇಲ್ಲಿ ಬಂದು ಆ ಸ್ಲಿಪ್ಪರ್ಸ್ನ ಅದನ್ನೆಲ್ಲ ಸ್ಲಿಪ್ಪರ್ ಸ್ಟೋರೇಜ್ನ ಮಾಡ್ಕೊಂಡಿದ್ದಾರೆ. ಹಳೆ ಪಾತ್ರೆ ಅವು ಇವನ್ನೆಲ್ಲ ಇಟ್ಕೊಂಡಿದ್ದಾರೆ ಅವ್ರಿಗೆ ಬೇಕಾಗಿರೋದು. ಹಳೆ ಮನೆಯೂ ಕೂಡ ತುಂಬ ಚೆನ್ನಾಗಿದೆ ನಿಜ ಹೇಳಬೇಕಂದ್ರೆ. ಈ ಮನೆ ನಾನು ಬಂದಾಗೆಲ್ಲ ಈ ಮನೇಲೇ ಸ್ಟೇ ಆಗಿಬಿಡ್ತೀನಿ ನಿಜವಾಗ್ಲೂ. ಇದು ನಮ್ಮ ಅಪ್ಪನ ರೂಮ್ ಅಂತ ಹೇಳ್ಬೋದು. ಇಲ್ಲಿ ನಮ್ಮ ಅಪ್ಪ ಇರ್ತಾರೆ, ಯಾವಾಗೂ ನಮ್ಮ ಅಪ್ಪ ಇರೋವಂಥ ಮನೆ ಇದು. ಇದನ್ನು ಕೂಡ ಹೊಡೆದಾಕಿ ಕಟ್ಟಬೇಕು ಅನ್ನೋ ಪ್ಲ್ಯಾನ್ ಇದೆ, ಮುಂದಕ್ಕೆ ಕಟ್ತಾರೆ. ಸ್ವಲ್ಪ ಅವ್ರಿಗೂ ದುಡ್ಡೆಲ್ಲ ಬೇಕಲ್ಲ, ಹಾಗಾಗಿ ನೋಡಿ ಇದು ಹಳೆ ಮನೆ. ಇದು ಇಲ್ಲಿ ಒಂದು ಹೊಲಿಗೆ ಮಿಷಿನ್ ಇಟ್ಕೊಂಡಿದ್ದಾರೆ, ಟೈಲರಿಂಗ್ ಮಿಷಿನು. ಇದು ಹಳೆ ಕಿಚನ್ನು, ಇಲ್ಲೆಲ್ಲ ಸ್ಟೋರೇಜ್ ಮಾಡ್ಕೊಂಬಿಟ್ಟಿದ್ದಾರೆ, ಬೇಡದಿರೋ ವಸ್ತುಗಳನ್ನೆಲ್ಲ ಇಟ್ಕೊಂಡಿದ್ದಾರೆ. ಈ ಮನೆಯೂ ತುಂಬ ಚೆನ್ನಾಗಿದೆ ನಿಜವಾಗ್ಲೂ. ಈ ಮನೇಲಿ ನೆಮ್ಮದಿ ಅಂತ ಹೇಳ್ಬೋದು. ನಾನು ಈ ದೊಡ್ಡ ಮಂಚನ ಇಟ್ಕೊಬಿಡ್ತೀನಿ, ಬಂದು ಮಲ್ಕೊಂಬಿಡ್ತೀನಿ. ಇಲ್ಲೇ ಎಲ್ಲ ನಾನು ಸ್ಟೋರೇಜ್ನ ಮಾಡ್ಕೊಳ್ಳೋದು. ಇಲ್ಲೊಂದು ಬೀರುನ ಇಟ್ಕೊಂಡಿದ್ದಾರೆ, ಅಪ್ಪನ ಬೀರು ಇದು. ಈ ರೀತಿ ದೇವ್ರ ಫೋಟೋನ ಇಟ್ಕೊಂಡಿದ್ದಾರೆ ಒಂದು. ಇದೇ ನನ್ನ ಮಂಚ, ನಾನು ನನ್ನ ಮಕ್ಕಳು ಇಲ್ಲೇ ಮಲ್ಕೊಳ್ಳೋದು ನೈಟ್ ಹೊತ್ತು. ಯಾಕಂದ್ರೆ ನನಗೆ ಈ ಮನೆಯೇ ಇಷ್ಟ ಆಗುತ್ತೆ, ಹೊಸ ಮನೆಗಿಂತ ಹಳೆ ಮನೆಯೇ ತುಂಬ ಚೆನ್ನಾಗಿದೆ, ತುಂಬ ನೆಮ್ಮದಿಯಾಗಿದೆ ಅಂತ ಹೇಳ್ಬೋದು. ಹೊಸ ಮನೆ ಇದು ಕಂಪ್ಲೀಟಾಗಿ ತೋರಿಸ್ತಿದ್ದೀನಿ. ಈ ಕಡೆ ನನ್ನ ತಂಗಿ ಬಂದಳು ಇವಾಗ ನೋಡಿ, ಟಾಮ್ ಅಂಜರಿಗಳ ಥರ ಹಾಡ್ತಾರೆ. ಇನ್ನು ಸ್ಟಾರ್ಟ್ ಆಯಿತು ವೇದದ್ದು ಮತ್ತು ಲಿತ್ತದು. 2 ಮಕ್ಕಳು ಎಂಟ್ರಿ. ಇವನು ಚಿಕ್ಕವನು, ಅವನು ದೊಡ್ಡವನು. ಟ್ರೈನಿಂದ ಬಂದಳು, ನಾವು ಬಂದಿದ ತಕ್ಷಣ ಹಿಂದೆಗಡೆನೇ ಬಂದವಳೆ. ಹಾಫ್ ಆನ್ ಅವರ್ ಮುಕ್ಕಾಲು ಅವರ್ ಒಳಗಡೆ ಬಂದಿದ್ದಾರೆ ಅವರು ಕೂಡ. ಮನುಷ್ಯು ಲಿತಿಮನೆ ಹಿಡಿಯೋದೇ ಆಗೋಗುತ್ತೆ. ದಸರಾ ರಜದಲ್ಲಿ ಮನೆ ತುಂಬ ಕಚ್ಚ ಕಿಚ್ಚ ಪಚ್ಚ ಅಂದ್ಕೊಂಡು ಆಟಾಡ್ಕೊಂಡಿರ್ತಾರೆ. ಇವರಿಬ್ಬರು ಅಕ್ಕನೂ ತಮ್ಮ ಸೇರಬೇಕು ಅಷ್ಟೇ ನೋಡಿ. ಮನುಷ್ಯ ಹೇಗೆ ನೋಡ್ತಾ ಇದ್ದಾನೆ ಪೂಜೆ ಮಾಡೋದಮ್ಮ. ಹಾಯ್ ಲಾಣ್ಯ, ಸ್ಟಾರ್ಟ್ ಆಯಿತು ಡ್ಯಾನ್ಸ್ ನೋಡಿ ಹೆಂಗೆ ಕುಣಿತವ್ರೆ. ಇವಾಗ ಕಾಫಿ ಕುಡ್ದಿದ ತಕ್ಷಣ ಡ್ಯಾನ್ಸ್ ಪ್ರೋಗ್ರಾಮ್ನ ಇಟ್ಕೊಬಿಟ್ಟವ್ರು ಮನೆ ಒಳಗಡೆ. ಲಿತಿಮಂತೂ ವೀಡಿಯೋ ನೋಡ್ಕೊಂಡು ಡ್ಯಾನ್ಸ್ ಮಾಡೋದೇ. ಹೂ ಹೊಂಟವ ಮಮ್ಮ ಸಾಂಗ್ ಅಂದ್ರೆ ಅವಳಿಗೆ ಭಾಳ ಇಷ್ಟ. ಏನೋ ವೀಡಿಯೋ ನೋಡ್ಕೊಂಡು ಮಾಡ್ತಾಯಿರ್ತಾಳೆ. ಡ್ಯಾನ್ಸ್ ಕ್ಲಾಸ್ಗೆ ಹಾಕಬೇಕು, ಭಾಳ ಖುಷಿ ಅವಳಿಗೆ. ಡ್ಯಾನ್ಸ್ ಮಾಡಬೇಕು, ಕಲಿಬೇಕು ಅನ್ನೋದಂದರೆ ಭಾಳ ಇಂಟ್ರೆಸ್ಟು. ಇವ್ರು ನೋಡಿ ಟಪ್ಪಂಗೊಚ್ಚಿ ಡ್ಯಾನ್ಸ್ ಆಡ್ತವ್ರೆ. ಈ ಕಡೆ ಇವಳು ಡ್ಯಾನ್ಸ್ ಸಪ್ರೇಟು, ಅವಳು ಡ್ಯಾನ್ಸ್ ಸಪ್ರೇಟು. ಭಾಳ ಖುಷಿಯಾಗಿರ್ತೀವಿ ಅಂತ ಹೇಳ್ಬೋದು. ನನ್ನ ಮಕ್ಳಿಗಂತೂ ಅಜ್ಜಿ ಮನೆ ಅಂದರೆ ಭಾಳ ಖುಷಿ. ವೇದಿಗೂ ಮತ್ತು ಲಿತಿಗಂತೂ ಭಾಳ ಖುಷಿ ಪಡ್ತಾರೆ, ಭಾಳ ಖುಷಿಯಾಗಿ ಎಂಜಾಯ್ ಮಾಡ್ತಾರೆ ಅಂತ ಹೇಳ್ಬೋದು. ಇಲ್ಲಿಗೆ ಬಂದರೆ ಅವ್ರ ಆಟ, ಅವ್ರ ಸೈಕಲ್ಲು, ಅವ್ರದ್ದು ಆಟ ಪಾಠ ಎಲ್ಲ ಮಾಡ್ತಿರ್ತಾರೆ. ಅಲ್ಲಿ ನೋಡಿ ಅವ್ನು ಟಪ್ಪಂಗೊಚ್ಚಿ ಹೆಂಗೆ ಕುಣಿತವನೆ. ಬೊಬ್ಬೊಬ್ಬೊಬ್ಬ, ಇಬ್ಬರನ್ನೂ ಹಿಡ್ದು ನಿಲ್ಸೋಕ್ಕಾಗಲ್ಲ. ನಮಗಂತೂ ಸುಸ್ತಾಗ್ಬಿಡ್ತಾರೆ. ವೇದು ಲಿತು ಅಂತ ಹೇಳಿ ಇಲ್ಲಿ ನೋಡಿ ಮನುಷ್ಯ ಏನು ಮಾಡ್ತವನೆ. ಎಲ್ಲ ಅಂಡ್ಕೊಂಡು ಸಾಂಬಾರು ಮಾಡ್ತವನೆ, ನುಗ್ಗೆಕಾಯಿ ಹಾಕಿ ನುಗ್ಗೆಕಾಯಿ ಎಲ್ಲ ಬಿಡಿಸ್ಕೊಂಡು. ಅವನು ಏನಪ್ಪ ಹಿಂಗೆ ಡ್ಯಾನ್ಸ್ ಆಡ್ತವ್ರಲ್ಲ ಇವನು ಅಂತ ನೋಡ್ತಾ ಕೂತಿದ್ದಾನೆ. ಈಗ 7:30 ಟೈಮು. ಅಮ್ಮ ಅಡುಗೆ ಮಾಡ್ತಾವ್ರೆ. ನಾನಂತೂ ಆರಾಮಾಗಿ ವಿಡಿಯೋ ಶೂಟ್ ಮಾಡ್ಕೊಂಡು ಎಡಿಟ್ ಮಾಡಿಕೊಂಡು ನಾನು ನನ್ನ ತಂಗಿ ಆಟ ಆಡ್ಕೊಂಡು ಮಾತಾಡ್ಕೊಂಡಿದ್ದೀವಿ. ನಾವು ಸೇರಿಬಿಟ್ರಂತೆ ನಿಮಗೆ ಗೊತ್ತಿರುತ್ತೆ, ಅಕ್ಕ ತಂಗಿ ಅಮ್ಮ ಎಲ್ಲ ಒಟ್ಟಿಗೆ ಸೇರಿಬಿಟ್ರೆ ಮುಗೀತು, ಟೈಮ್ ಹೋಗೋದೇ ಗೊತ್ತಾಗಲ್ಲ. 7:30 ಆಗ್ಬಿಟ್ಟಿದೆ.
ಅಮ್ಮ ಅಡುಗೆ ಮಾಡ್ತಾವ್ರೆ, ನಾವು ರಾಣಿಗಳ ಥರ ಓಡಾಡ್ಕೊಂಡಿದ್ದೀವಿ. ನಾವು ಕೆಲಸ ಮಾಡ್ತೀವಿ, ನಿಜ ಹೇಳ್ಬೇಕಂದ್ರೆ ಮಾಡಲ್ಲ ಅಂತೇನಿಲ್ಲ. ನಾನು ಅಡುಗೆ ಮಾಡ್ತೀನಿ, ಊರಿಂದ ಬಂದಿದ್ದೀನಲ್ಲ ಹಾಗಾಗಿ ರೆಸ್ಟ್ ಮಾಡ್ತಾಯಿದ್ದೀನಿ. ನಾವು ರಾಣಿ ಥರ ಓಡಾಡ್ಕೊಂಡಿದ್ದೀವಿ. ಫಸ್ಟೇ ಅಷ್ಟೇ ನೋಡಿ ನಮ್ಮಲ್ಲಿ ಲಾವಣ್ಯ ಇವನು ಯಾರು, ಅವ್ನ ಮಗ ಗುಂಡರಾವ್, ಇವನು ವೇದು, ಇವಳು ನಿತೀಕ್ಷಾ. ಮನುಷ್ಯ ಏನು ಮಾಡ್ತಾನೆ ಗೊತ್ತಾ ನೋಡಿ, ಮಹಾರಾಜಿ ಥರ ಮಲ್ಕೊಂಬಿಟ್ಟವನೇ. ಏನು ಮಾಡಿದ್ದೀನಿ ಮೇಲು ಯಾವುದೋ ಒಂದು ಬಾಕ್ಸ್ ಎತ್ಕೊಂಡೋಗಿ. ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡು ಊಟನ ಮಾಡ್ಕೊತಾ ಇದ್ದೀವಿ. ಈಗೆಲ್ಲನೂ ಊಟನ ಮಾಡಿಕೊಂಡು ಮಾತಾಡಿಕೊಂಡು ಎಷ್ಟು ಮಾತಾಡೋದು ನಮಗೆ ಸಾಲಲ್ಲ. ಏನಾದರೂ ಒಂದು ಮಾತಾಡಿಕೊಂಡು ಮಕ್ಕಳಿಗೆ ನಾವು ಒಂದೇ ತಟ್ಟೆಲಿ ಹಾಕಿ ಅವಳು 2 ಮಕ್ಳಿಗೆ ಊಟ ಮಾಡಿಸ್ತಾಳೆ, ನಾನು ನನ್ನ ಮಕ್ಕಳಿಗೆ ಊಟ ಮಾಡಿಸ್ಕೊತಾ ಇದ್ದೀನಿ. ಬೇಗ ಬೇಗ ಊಟ ತಿಂದ್ಕೊಂಡು ರೆಸ್ಟ್ ಮಾಡೋದು ಅಷ್ಟೇ. ನಾನು ಮನಿಷ್ಕು ಲಿತಿಮಾಗಿ ಇಬ್ಬರಿಗೂ ಊಟ ಮಾಡಿಸ್ತಾಯಿದ್ದೀನಿ. ಈಗ ಟೈಮ್ ಆಯಿತು ಅಂತೇಳಿ ಫೇಸ್ ವಾಶ್ನ ಮಾಡ್ಕೊಂಬರ್ತೀನಿ. ಎವ್ರಿ ಡೇ ನಾನು ನೈಟ್ ಫೇಸ್ ವಾಶ್ ಮಾಡಿ ಮಲಗೋದು. ಬ್ರಷ್ ಮಾಡಿ ಫೇಸ್ ವಾಶ್ ಮಾಡಬೇಕು ಅನ್ನೋದು ನನಗೊಂದು ಕಾನ್ಸೆಪ್ಟ್ ಅಷ್ಟೇ. ನಾರ್ಮಲಾಗಿ ಒಂದು ಲೋಷನ್ ಕ್ರೀಮ್ ಅಪ್ಲೈ ಮಾಡ್ತಾಯಿದ್ದೀನಿ. ವಿಟಮಿನ್ ಇ ಕ್ಯಾಪ್ಸಲ್ನೂ ಕೂಡ ಅಪ್ಲೈ ಮಾಡಿ ಮಲ್ಕೊತೀನಿ ಕೆಲವೊಂದು ಸರಿ ಡ್ರೈ ಆದಾಗ. ಇಷ್ಟೇ. ನಾನು ಲಿತಿಮಾ ಕುಡಿ ಅವಳು ನೋಡಿ ಫೇಸೇ ವಾಶ್ ಮಾಡಿಲ್ಲ, ಕ್ರೀಮ್ ಹಚ್ಕೋತೀನಿ ಅಂತ ಬಂದವಳೆ. ಈ ರೂಮಲ್ಲಿ ಆಗಲೇ ರೆಡಿ ಆಯಿತು ನಾವು ಮಲಗಲಿಕ್ಕೆ. ಮನೀಷ್ನ ಮಲಗಿಸ್ಬಿಟ್ಟಿದ್ದೀನಿ, ಮಲ್ಕೊಂಬಿಟ್ಟಿದ್ದಾನೆ. ಅಷ್ಟೇ. ಸ್ಕಿನ್ ಕೇರ್ ಎಲ್ಲ ಮಾಡಬೇಕು, ಏರ್ ಕೇರ್ ಸ್ಕಿನ್ ಕೇರ್ ಎಲ್ಲ ಮಾಡಿ ಅಂತ ಹೇಳ್ತೀನಿ. ನಾನು ಕೂಡ ಮಾಡ್ತೀನಿ ರೆಗ್ಯುಲರಾಗಿ. ಅಷ್ಟೇ. ಇವಾಗ ಹಳೆ ಮನೆಗೆ ಹೋಗ್ತಾಯಿದ್ದೀನಿ. ಎಲ್ಲ ನಿದ್ದೆ ಮಾಡೋಕ್ಕೆ ರೆಡಿ ಆಗಿಬಿಟ್ಟಿದ್ದಾರೆ, ಎಲ್ಲ ಹಾಸ್ಕೊಂಡು ಮಲ್ಕೊಂಬಿಟ್ಟಿದ್ದಾರೆ. ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಗುಡ್ ನೈಟ್, ಟೇಕ್ ಕೇರ್, ಬಾಯ್ ಬಾಯ್. ನನ್ನ ಬ್ಲಾಗ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.